ಓಕೆ ಬಾಯ್, ಜೆ ಸೀಸನ್ 3 ಎಪಿಸೋಡ್ 7 ನಮ್ ಕಣ್ಣು ಮುಂದೆ ಬಂತು. ಅಂಡ್ ಈ ಎಪಿಸೋಡ್ ಇಲ್ಲಿ ಫೈಟ್ ಮಾತ್ರ ವೋ ದಟ್ಸ್ ಅಮೇಜಿಂಗ್, ಮಜಾ ಆಗಯ ಭೈ. ಸೊ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ ಎಪಿಸೋಡ್ 7 ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಯಾರ್ಯಾರು ಎಪಿಸೋಡ್ ನೋಡಿಲ್ಲ ಈ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ. ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಒಬ್ಳು ಹುಡುಗಿ ನೋಡ್ತೀವಿ. ಅವಳು ಮಲಗಿದ ತಕ್ಷಣ ಎದ್ದೇಳ್ತಾಳೆ ಪಟ್ಟ ಅಂತವ. ಅವಳು ಪಟ್ಟ ಅಂತ ಎದ್ಬಿಟ್ಟು ಯಾರು ನೋಡ್ತಾಳೆ, ಕೆಂಜಕುನ. ಇವಳ ಹೆಸರು ಸಸಾಕಿ, ಯುಜಿ ಕ್ಲಾಸ್ ಮೇಟ್. ಇವಳು ಸೀಸನ್ 1 ಅಲ್ಲಿ ನೀವು ನೋಡೇ ಇರ್ತೀರಾ. ಇವಳಿಗೆ ಗೆತೋ ಕೆಂಜಕು ಮೆನಿಪ್ಯುಲೇಟ್ ಮಾಡ್ಬಿಟ್ಟು ಕಲ್ಲಿಂಗ್ ಗೇಮ್ ಬ್ಯಾರಿಯರ್ ಇಂದ ಆಚೆ ಕರ್ಕೊಂಡು ಹೋಗ್ತಾನೆ. ಇದು ಸಸಾಕಿಗೆ ಡ್ರೀಮ್ ತರ, ಬಟ್ ಕೆಂಜಕು ಪ್ಲೇಡ್ ವೆರಿ ವೆಲ್. ನೋಡಿ, ಅವ್ನು 700+ ವರ್ಷದಿಂದ ಬದುಕಿದಾನೆ. ಅವನಿಗೆ ಜನಗಳು ಮೆನಿಪ್ಯುಲೇಟ್ ಮಾಡೋದು ಅಂದ್ರೆ ಆಟದ ತರ. ಅವ್ನು ಈಸಿಲಿ ತನ್ನ ದಾರಿಗೆ ಎಳ್ಕೊಂತಾನೆ ಬ್ರೋ. ಕೆಂಜಕು ಇಲ್ಲಿ ಸಸಾಕಿಗೆ ಹೇಳ್ತಾನೆ, ನನ್ನ ಮಗನ ಜೊತೆ ಫ್ರೆಂಡ್ ಆಗಿದ್ದಕ್ಕೆ ಥ್ಯಾಂಕ್ ಯು. ಆಗ್ಲೇ ಸಸಾಕಿ ಎದ್ದೇಳ್ತಾಳೆ. ನೋಡಿರೋ ಬ್ಯಾರಿಯರ್ ಇಂದ ಆಚೆ ಇದ್ದಾಳೆ. ಆಗ್ಲೇ ಇಲ್ಲಿ ಎಲ್ಲಾರು ಮಾತಾಡ್ತಿದ್ರು, ಯಾರೋ ನಮ್ ಡ್ರೀಮ್ ಅಲ್ಲಿ ಬಂದ್ಬಿಟ್ಟು ನಮ್ಮನ್ನ ಬ್ಯಾರಿಯರ್ ಇಂದ ಆಚೆ ಕರ್ಕೊಂಡು ಬಂದ್ರು. ಅದ್ ಯಾರು ಅಂತ ಹೇಳಿ ನಿಮಗೆ ಗೊತ್ತು, ಇಟ್ಸ್ ಕೆಂಜಕು. ಆದ್ರೆ ಅನಿಮೇಟರ್ ಇಲ್ಲೊಂದು ತಪ್ಪು ಮಾಡಿದರೆ, ಸಸಾಕಿನ ಆಚೆ ಕರ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅವಳು ಫುಲ್ ಜರ್ನಿಲಿ ಕಣ್ಣು ಮುಚ್ಚಬೇಕಾಯ್ತು. ಬಟ್ ಅನಿಮೇಟರ್ಸ್ ಅಲ್ಲಿ ಓಪನ್ ಮಾಡಿಟ್ಟಿದ್ದಾರೆ ಕಣ್ಣ. ಇದು ಅನಿಮೇಟರ್ಸ್ ದಿಂದ ಒಂದು ತಪ್ಪು. ಇವನ್ ಅವಳು ಮಾಂಗದಲ್ಲೂ ಕಣ್ಣು ಮುಚ್ಚಿದೆ ಬ್ರೋ. ಸೊ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ನಾವು ನೋಡ್ತೀವಿ, ಆಕಾರಿಗೆ ಗೊತ್ತಾಗುತ್ತೆ ಗೋಜೋ ವಾಸ್ ಸೀಲ್ಡ್. ಅವನೇನ್ ಫುಲ್ ಶಾಕ್ ಆಗ್ತಾನೆ. ಆಗ್ಲೇ ಇಲ್ಲಿ ಪಾಂಡ ಒಂದು ಬಾಂಬ್ ಬಿಡ್ತಾನೆ. ಪ್ರಿನ್ಸಿಪಲ್ ಯಾಗ ಇಸ್ ನೋ ಮೋರ್. ಇದನ್ ಕೇಳೋ ಆಕಾರಿಗೆ ಒಂಚೂರು ಬೇಜಾರಾಗುತ್ತೆ. ಅಂಡ್ ಯುಜಿಗೂ ಸಖತ್ ಬೇಜಾರಾಗುತ್ತೆ. ಯುಜಿ ಇಲ್ಲಿ ಹೇಳ್ತಾರೆ, ಪಾಂಡ ಸೆಂಪೈ ನಿಮಗೆ ಹೆಂಗ್ ಅನಿಸ್ತೈತಿ ಈಗ? ಆಗ್ಲೇ ಪಾಂಡ ಇಲ್ಲಿ ಹೇಳ್ತಾನೆ, ನಾನು ಓಕೆ ಅದನ್ನೆಲ್ಲ ಬಿಟ್ಟಾಕ್ರಿ. ಆಗ್ಲೇ ಆಕಾರಿ ಇಲ್ಲಿ ಟೀಮಿಗೆ ಬರಕ್ ಒಪ್ಕೊಳ್ತಾನೆ. ಆದ್ರೆ ಅವನು ಡೀಲ್ ಮಾಡ್ತಾನೆ, ನೀವೇನಾದ್ರು ಕೊಟ್ರೆ ನಾನು ಅದಕ್ಕೆ ರಿಟರ್ನ್ ಕೊಡ್ತೀನಿ ಅಂತ ಹೇಳಿ ಅವನು ಇಲ್ಲಿ ಹೇಳ್ತಾನೆ. ಅಕಾರಿ ಡಿಮ್ಯಾಂಡ್ ಏನಂದ್ರೆ ಜುಜುಸು ಟೆಕ್ನಿಕ್ ನ ರಿವೈಸ್ ಮಾಡೋದು. ಅದೇನ್ ರೆಗ್ಯುಲೇಷನ್ಸ್ ಇದ್ವು ಅಕಾರಿ ಅದಕ್ಕೋಸ್ಕರ ಫೈಟ್ ಮಾಡಿದ್ನಲ್ಲ, ಅವನ್ನೆಲ್ಲ ಇನ್ನೊಂದ್ಸರಿ ರಿವೈಸ್ ಮಾಡ್ಬೇಕು ಅಂತ ಹೇಳಿ ಅಕಾರಿ ಇಲ್ಲಿ ಹೇಳ್ತಾನೆ. ಅದಕ್ಕೆ ಇಲ್ಲಿ ಮೆಗುಮಿ ಒಪ್ಕೊಳ್ತಾನೆ. ಹೇಳ್ದ, ನಾನು ಜೆನಿನ್ ಕ್ಲಾನ್ ಹೆಡ್, ಓಕೆ ಅದನ್ನೆಲ್ಲ ಮಾಡಿಸ್ತೀನಿ ಅಂತ. ಅಂಡ್ ಇದನ್ನ ಕೇಳಿದ್ರೆ ಅಕಾರಿ ಫುಲ್ ಖುಷಿಯಾಗಿ ಹೋಗ್ತಾನೆ. ಯಾಕಂದ್ರೆ ಬಿಗ್ 3 ಅಲ್ಲಿ ಒಂದು ಕ್ಲಾನ್ ಅವ್ನ್ ಸಪೋರ್ಟ್ ಇದ್ಬಿಟ್ರೆ ಕೆಲಸ ಈಸಿ ಆಗುತ್ತಲ್ಲ ಅದಕ್ಕೆ. ಆದ್ರೆ ಅವ್ರಿಗೆ ಪಾಪ ಗೊತ್ತಿಲ್ಲ, ನೆಕ್ಸ್ಟ್ ದಿನನೇ ಜೆನಿನ್ ಕ್ಲಾನ್ ಫುಲ್ ವೈಪ್ ಔಟ್ ಆಗೋದು ಬಾಕಿಯಿಂದ ಪಾಪ ಅಕಾರಿ. ನೆಕ್ಸ್ಟ್ ಇಲ್ಲಿ ಕೊಗೊನೆ ಬಂತು. ಕೊಗೊನೆ ಇಲ್ಲಿ ಹೇಳುತ್ತೆ, ಗೇಮಿಗೆ ಒಂದು ನ್ಯೂ ರೂಲ್ ಆಡ್ ಆಗಿದೆ, ಪ್ಲೇಯರ್ ಇನ್ಫೋ, ಕಾಂಟ್ಯಾಕ್ಟ್ ಇನ್ಫೋ ಎಲ್ಲ ನಾವು ನೋಡಬಹುದು. ಸೊ ಇಲ್ಲಿ ಕೊಗೊನೆ ಯುಜಿಯಿಂದ ಬಂದಿದ್ದಕ್ಕೆ ಮೆಗು ಮೇಲ್ ಕ್ವಶನ್ ಕೇಳ್ತಾನೆ. ಯುಜಿಯಿಂದ ಬ್ಯಾರಿಯರ್ ಒಳಗೆ ಹೋಗೇ ಇಲ್ಲ. ಆಗ್ಲೇ ಇವನೊಂದು ಪ್ಲೇಯರ್ ಆಗಿ ಹೇಗ್ ಕನ್ಸಿಡರ್ ಮಾಡಿರೋರು? ಅದಕ್ಕೆ ಇಲ್ಲಿ ಆನ್ಸರ್ ಗೊತ್ತಾಗುತ್ತೆ, ಅವನೊಂದು ಪ್ಲೇಯರ್ ಆಗಿ ಕನ್ಸಿಡರ್ ಮಾಡಿಲ್ಲ. ಇಲ್ಲಿ ಸುಕುನನ್ ಪ್ಲೇಯರ್ ಆಗಿ ಕನ್ಸಿಡರ್ ಮಾಡಿರಿದ್ದು. ಸುಕುನ ಹಿಂದೆ ಯಾವ ಸಾವಿರಾರು ವರ್ಷದ ಹಿಂದೆ ಕೆಂಜಕು ಜೊತೆ ಡೀಲ್ ಮಾಡಿರ್ಬೇಕು, ಇಲ್ಲ ಕಾಂಟ್ರಾಕ್ಟ್ ಮಾಡಿರ್ಬೇಕು. ಅದರಿಂದಾನೆ ಸುಕುನನ ಈಗ ಪ್ಲೇಯರ್ ಆಗಿ ಕನ್ಸಿಡರ್ ಮಾಡಿದ್ರೆ. ಸೊ ಇಲ್ಲಿ ಅವರೆಲ್ಲ ಪ್ಲೇಯರ್ ಲೀಸ್ಟ್ ನೋಡ್ತಾರೆ. ಅದ್ರಲ್ಲಿ ಕಾಶಿಮೋ ಅಂಡ್ ಇಗುರೋಮೋ ಟಾಪ್ ಅಲ್ಲಿ ಬರ್ತಾರೆ. ಅವ್ರು ಇಲ್ಲಿ ಡಿಸೈಡ್ ಮಾಡ್ತಾರೆ, ಇವ್ರನ್ನ ಸೋಲಿಸ್ಬಿಟ್ಟು ನಾವು ಪಾಯಿಂಟ್ ತಗೊಳ್ಳೋಣ. ನೆಕ್ಸ್ಟ್ ಅವರೆಲ್ಲ ಇಲ್ಲಿ ಡಿಸೈಡ್ ಮಾಡ್ತಾರೆ, ನಾವು ಅವಾಗ ಇವ್ರನ್ನ ಸೋಲಿಸ್ಬಿಟ್ಟು ಪಾಯಿಂಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಮೆಗುಮಿ ಒಂದು ಐಡಿಯಾ ಕೊಡ್ತಾರೆ, ನಮಗೆ 100 ಪಾಯಿಂಟ್ ಆದ್ಮೇಲೆ ನಾವು ಒಂದು ಕಲ್ಲಿಂಗ್ ಗೇಮಿಂಗ್ ರೂಲ್ ಆಡ್ ಮಾಡೋಣ. ಅದು ಪ್ಲೇಯರ್ಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಪಾಯಿಂಟ್ಸ್ ಎಕ್ಸ್ಚೇಂಜ್ ಮಾಡ್ಕೊಬಹುದು. ಇದರಿಂದ ನಮ್ ಟೆಕ್ನಿಕ್ ವೈಪ್ ಔಟ್ ಆಗಲ್ಲ, ನಾವು ಸಾಯಲ್ಲ. ಇಲ್ಲಿ ಏಂಜಲ್ ಹೆಸರು ಕೂಡ ಹುಡುಕ್ತಾರೆ, ಆದ್ರೆ ಏಂಜಲ್ ಹೆಸರು ಸಿಗಲ್ಲ. ಇಲ್ಲಿ ಮ್ಯಾಚ್ ಎಲ್ಲ ಸೆಟ್ ಆಗುತ್ತೆ. ಕಾಶಿಮೋ ವರ್ಸಸ್ ಅಕಾರಿ, ಯುಜಿ ಅಂಡ್ ಮೆಗುಮಿ ಇಗುರೋಮೋ ಹುಡ್ಕೊಂಡು ಹೋಗ್ತಾರೆ. ಕಿರರ ಬ್ಯಾರಿಯರ್ ಆಚೆಗಿರ್ತಾಳೆ. ಪಾಂಡನು ಅಕಾರಿ ಜೊತೆ ಹೋಗ್ತಾನೆ. ಆಗ್ಲೇ ಇಲ್ಲಿ ಎಲ್ಲ ಫುಲ್ ರೆಡಿ ಆಗ್ಬಿಟ್ಟು ಬ್ಯಾಟಲ್ ಔಟ್ಫಿಟ್ ಆಗಿ ಆ ಬ್ಯಾರಿಯರ್ ಹತ್ರ ಬರ್ತಾರೆ. ಇಲ್ಲಿ ಮೆಗುಮಿನು ಅಂಡ್ ಯುಜಿನು ಕಲ್ಲಿಂಗ್ ಗೇಮಿಗೆ ಜಾಯಿನ್ ಆಗ್ತಾರೆ. ಅವ್ರು ಬ್ಯಾರಿಯರ್ ಇಂದ ಒಳಗ್ ಕಾಲಿಟ್ಟಾಗ ಗೊತ್ತಾಗುತ್ತೆ, ಇವ್ರನ್ನ ಬ್ಯಾರಿಯರ್ ಒಳಗೆ 9 ಲೊಕೇಶನ್ ಇದಾವೆ. ಆ ಲೊಕೇಶನ್ ಅಲ್ಲಿ ಎಲ್ಲಾದ್ರೂ ಬಿಡಬಹುದು. ಯುಜಿ ಮೇಲಕ್ ಬಿಡ್ತಾರೆ ಯಾವ್ದೋ ಒಂದು ಲೊಕೇಶನ್ ಗೆ, ಅಂಡ್ ಮೆಗುಮಿನು ಯಾವ್ದೋ ಒಂದು ಲೊಕೇಶನ್ ಗೆ ಹೋಗ್ತಾನೆ. ಇದು ಒಂದು ಕೆಂಜಕು ಇಂದ ಸರ್ಪ್ರೈಸ್. ಆಗ್ಲೇ ನಾವಿಲ್ಲಿ ಒಂದಷ್ಟು ಜನ ಗುಂಪು ನೋಡ್ತೀವಿ. ಅವರೆಲ್ಲ ಮೇಲಿಂದ ಯಾರು ಬೀಳ್ತಾರ ಅವ್ರನ್ನ ಮೇಲ್ಗಡೆನೆ ಹೊಡೆದ್ಬಿಟ್ಟು ಗಾಳಿಲೆ ಅವ್ರ ಪಾಯಿಂಟ್ ತಗೊಳಕ್ ನೋಡ್ತಿರ್ತಾರ ಅವರು. ಅವಾಗಲೇ ಒಂದು ಗ್ರೂಪ್ ಯುಜಿಗೆ ಅಟ್ಯಾಕ್ ಮಾಡುತ್ತೆ. ಅಂಡ್ ಯುಜಿ ಅವ್ರನ್ನೆಲ್ಲ ಈಸಿಯಾಗಿ ಡಿಫೀಟ್ ಮಾಡ್ತಾನೆ. ಇಲ್ಲಿ ಈಸಿ ಟಾಸ್ಕ್ ಬ್ರೋ. ಆಗ್ಲೇ ಮೆಗುಮಿನು ನೋಡ್ತೀನಿ, ಅವನು ಒಬ್ಳು ಹುಡುಗಿ ನೋಡ್ತಿರ್ತಾನೆ. ಇಲ್ಲಿ ಅವಳೇನ್ ಫುಲ್ ಓವರ್ ಆಕ್ಟಿಂಗ್ ಮಾಡ್ತಿದ್ದು. ಅಂಡ್ ಇದು ಮೆಗುಮಿ ಕೈಲಿ ನೋಡಕ್ಕಾಗಲ್ಲ. ಅವನು ಇಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾನೆ, ಇಗುರೋಮೋ ಎಲ್ಲಿದ್ದಾನೆ, ಅವತ್ತು ನನ್ನನ್ನು ಕರ್ಕೊಂಡು ಹೋಗು. ಆಗ್ಲೇ ಅವಳು ಓಕೆ ಅಂತ ಕರ್ಕೊಂಡು ಹೋಗ್ತಾಳೆ ಮೆಗುಮಿನ. ಆಗ್ಲೇ ಯುಜಿಗೂ ತನ್ನ ಫ್ರೆಂಡ್ ಅಮಾಯಿ ಸಿಗ್ತಾನೆ, ಹೈಸ್ಕೂಲ್ ಫ್ರೆಂಡ್. ಅವ್ನ್ ಬಂದು ಇಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ಮಾಡ್ತಾನೆ. ನೆಕ್ಸ್ಟ್ ಯುಜಿ ಕೇಳ್ತಾನೆ, ನನಗೆ ಇಗುರೋಮೋ ಲೊಕೇಶನ್ ಬೇಕು ಅಂಡ್ ಎಲ್ಲಿದ್ದಾನೆ ಅವನು ಅಂತ. ಆಗ್ಲೇ ಅಮಾಯಲ್ಲಿ ಅವನನ್ನು ಕರ್ಕೊಂಡು ಹೋಗ್ತಾನೆ. ಮೆಗುಮಿ ಹತ್ರ ಇರೋ ಹುಡುಗಿ ಹೆಸರು ರೇಮಿ. ಅವಳು ರೇಮಿ ಹೇಳ್ತಿದ್ಲಿ ಇಲ್ಲಿ, ಹಾಗೆ ಈಗ ಕಲ್ಲಿಂಗ್ ಗೇಮ್ ಅಲ್ಲಿ ಅವಾಗಲೇ 12 ದಿನ ಆಗೋಗಿದೆ. ಅಂಡ್ 12 ದಿನ ಪಟ್ಟ ಅಂತ ಹೋಗುತ್ತಿಲ್ಲಿ, ಹೇಳಕ್ಕಾಗಲ್ಲ ಅಂತ. ಅಂಡ್ ಅವಳ ಬಗ್ಗೆ ಒಂಚೂರು ಇಂಟ್ರಡಕ್ಷನ್ ಕೊಡ್ತಿದ್ಲಿ ಇಲ್ಲಿ. ಅಂಡ್ ಮೆಗುಮಿನು ಎಲ್ಲ ಡೀಟೇಲ್ ಆಗಿ ಕೇಳ್ಕೊಂತಿದ್ದ ಅಂಡ್ ಅನಲೈಸ್ ಮಾಡ್ತಿದ್ದ. ನೆಕ್ಸ್ಟ್ ಇಲ್ಲೊಂದು ಸ್ಪ್ಲಿಟ್ ಬರುತ್ತೆ. ಮೆಗುಮಿ ಅಂಡ್ ಯುಜಿ ಒಂದೇ ಕ್ವಶನ್ ಕೇಳ್ತಾರೆ, ಇಗುರೋಮೋ ಎಲ್ಲಿ, ಅವ್ರ ಲೊಕೇಶನ್ ಕರೆಕ್ಟ್ ಆಗಿ ಹೇಳ್ರಿ. ಅಂಡ್ ಅಮಾಯ್ ಅಂಡ್ ರೇಮಿ ಡಿಫ್ರೆಂಟ್ ಲೊಕೇಶನ್ ಹೇಳ್ತಾರೆ. ಒಬ್ರು ಯಾರೋ ಇಲ್ಲಿ ಸುಳ್ಳು ಹೇಳ್ತಿದ್ದಾರೆ. ಈ ಪಿಕ್ಚರ್ ನೀಟಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾರು ಸುಳ್ಳು ಹೇಳ್ತಿದ್ದಾರೆ ಅಂತ. ಸತ್ಯ ಹೇಳ್ತಿರೋರು ಫುಲ್ ಆಗಿ ಓಪನ್ ಆಗಿ ಹೇಳ್ತಿದ್ದಾರೆ. ಅಂಡ್ ಸುಳ್ಳು ಹೇಳ್ತಿರೋರು ಬಚ್ಚಿಟ್ಕೊಂಡು ಹೇಳ್ತಿದ್ದಾರೆ. ಅಂಡ್ ಇಲ್ಲಿಗೆ ಎಪಿಸೋಡ್ 7 ಮುಗೀತು. ಅಂಡ್ ಒಂಚೂರು ಡಿಸಪಾಯಿಂಟ್ ಆಗಿದ್ದೀನಿ. ಇದ್ರಲ್ಲಿ ಇಗುರೋಮೋ ತೋರಿಸಲಿಲ್ಲ. ಫೈನಲಿ ಅವನೇನಾದ್ರು ಬಂದಿದ್ರೆ ಎಪಿಸೋಡ್ 7 ಎಂಡಿಂಗ್ ಮಾತ್ರ ಸೂಪರ್ ಆಗಿರ್ತಿತ್ತು. ಬಟ್ ಏನ್ ಮಾಡಕ್ಕಾಗತ್ತೆ, ಇಟ್ ಈಸ್ ವಾಟ್ ಇಟ್ ಈಸ್. ಏನು ಮಾಡಕ್ಕಾಗಲ್ಲ. ಸೊ ಎಪಿಸೋಡ್ 8 ಮುಂದಿನ ವಾರ ಬರಲ್ಲ ಅಂತಿದ್ದಾರೆ, ಅದ್ರ ಮುಂದಿನ ವಾರ ಬರುತ್ತೆ ಅಂತಿದ್ದಾರೆ. ಸೊ ಏನು ಮಾಡಕ್ಕಾಗಲ್ಲ. ಅದಕ್ಕೂ ಮುಂದಿನ ವಾರ ನೋ ಜೆಜೆಕೆ ಎಪಿಸೋಡ್. ಸೊ ಈ ವಿಡಿಯೋ ಹೇಗೆ ಅನಿಸ್ತು ಅಂಡ್ ವಿಡಿಯೋ ಇಷ್ಟ ಲೈಕ್ ಮಾಡಿ, ಚಾನಲ್ ಹೊಸಬರಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬೈ.